ಹಾಯ್ ಎಲ್ರಿಗೂ. ಇವತ್ತು ನಾವು ಡಿ-ಮಾರ್ಟ್ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ದಾರಿಯಲ್ಲಿ ನೋಡಿದ್ರೆ ಇಲ್ಲಿ ಏನೋ ಹಿಂದೂ ಇವೆಂಟ್ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲ ಕಡೆ ಆರೆಂಜ್ ಫ್ಲ್ಯಾಗ್ ಎಲ್ಲ ಕೆಟ್ಟಿದ್ರು. ಸೊ ಆಮೇಲೆ ಎಲ್ಲ ಕಡೆ ರಂಗೋಲಿ ಎಲ್ಲ ಹಾಕಿದ್ರು. ಆಮೇಲೆ ಎಲ್ಲ ಲೇಡೀಸು ಎಲ್ಲ ಫುಲ್ ಮಿಂಚಿಂಗ್ ಫುಲ್ ರೆಡಿಯಾಗೆಲ್ಲ ಹೋಗ್ತಾಯಿದ್ರು. ಸೊ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಸ್ಟಾಪೇ ನಮ್ಮದು ಡಿ-ಮಾರ್ಟು. ಈ ಡಿ-ಮಾರ್ಟ್ಗೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನಮಗೆ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಬಟ್ ಪರವಾಗಿಲ್ಲ, ರೆಗ್ಯುಲರ್ ಹೋಗೋ ಡಿ-ಮಾರ್ಟಲ್ಲಾದರೆ ನಾವು ಎಲ್ಲಿ ಏನೇನಿದೆ ಅಂತ ಗೊತ್ತಾಗ್ತಾಯಿತ್ತು. ಸೊ ಇದು ಹೊಸ ಡಿ-ಮಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಸೊ ಆಮೇಲೆ ಆಲ್ರೆಡಿ 2 ಟ್ರಾಲಿ ಫುಲ್ ಸಾಮಾನು ಮನೆಗೆ ರೇಷನ್ ಇತ್ತು. ಆದ್ರೂ ನಮ್ಮಮ್ಮನ ಕೇಳಿದೆ, ಅಮ್ಮ ಏನಾದ್ರು ಮರ್ತೋಗಿದೆಯಾ ಅಂತ. ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು, ಇವಾಗ ಗೊತ್ತಿಲ್ಲ, ನಾನು ಮನೆಗೆ ಹೋದ್ಮೇಲೆ ಎಲ್ಲ ಚೆಕ್ ಮಾಡಿಬಿಟ್ಟು ಒಂದ್ಸತಿ ಹೇಳ್ತೀನಿ ಅಂತ. ಸೊ ಹಾಗೆ ಕೇಳ್ತಾಯಿದ್ದೆ ಅಮ್ಮ. ಆಮೇಲೆ ಡಿ-ಮಾರ್ಟ್ ಬಗ್ಗೆ ಪ್ರೈಸಿಂಗೆಲ್ಲ ಏನು ಅನಿಸುತ್ತೆ ಅಂತ ಅಂದರೆ, ನೀನು ದುಡ್ಡು ಬಗ್ಗೆ ಎಲ್ಲ ನಾನು ಕೇಳಲೇಬೇಡ ಅಂತಂದು. ಆಮೇಲೆ ನಾನು ಹಾಗೆ ಫ್ರೀಸರ್ ಹತ್ರ ಬಂದು ಐಸ್ ಕ್ರೀಮ್, ಪನ್ನೀರು ಎಲ್ಲ ತೊಗೊಂಡು ನಾನು ಹೊರಟೆ ಬಿಲ್ಲಿಂಗಿಗೆ. ಅಪ್ಪ ಎಷ್ಟಾಗುತ್ತೆ? 12-13 ಅಮ್ಮ 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 ಬಿಲ್ ಎಷ್ಟಾಗುತ್ತೆ? ಅಮ್ಮ ಎಷ್ಟಾಗುತ್ತೆ ಬಿಲ್ಲು? ಶೂಟ್ ಆಗಿದೆ. ಅಮ್ಮ ಬಿಲ್ ಎಷ್ಟಾಗುತ್ತೆ? 11,000 ಚಿಲ್ಲರೆ ಆಯಿತು. 11,000 ಚಿಲ್ಲರೆ. ಎಸ್, ಓಕೆ. ನನಗೆ 13 ಮೇಲೆ ದಾಟುತ್ತೆ ಅಂತ ನೋಡೋಣ ಹೆಂಗಾಗತ್ತ. ಓಕೆ, ಒಬ್ಬೊಬ್ಬರು ಒಂದೊಂದು ಪ್ರೆಡಿಕ್ಟ್ ಮಾಡಿ. ಆದರೆ ಇದರಲ್ಲಿ ಗೆದ್ದಿದ್ದು ನಮ್ಮಪ್ಪ, ಯಾಕಂದರೆ ಬಿಲ್ಲು 12,500 ಚಿಲ್ಲರೆ ಆಯಿತು. ಸೊ ಅವರೇ ನಿಯರೆಸ್ಟ್ ಹೇಳಿದ್ದು. ಸೊ ನಮ್ಮಪ್ಪನೇ ವಿನ್ನರು. ಅದಾದಮೇಲೆ ಇವಾಗ ಡಿ-ಮಾರ್ಟಲ್ಲಿ ಪಿಜ್ಜಾಸ್ ಬೇರೆ ಶುರು ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಆ್ಯಂಡ್ ವೆರಿ ಫ್ರೆಶ್ ಆಗಿತ್ತು. ಸೊ ಬೇರೆ ಪಿಜ್ಜಾ ಸ್ಟೋರ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಫ್ರೆಶ್ ಆಗಿದ್ದು ಪಿಜ್ಜಾಸ್ ಅಂತ ನಮಗೆ ಅನ್ನಿಸ್ತು. ಸೊ ಅದನ್ನು ತೊಗೊಂಡು ಫಸ್ಟ್ ಟೈಮ್ ನಾವು ಡಿ-ಮಾರ್ಟ್ ಪಿಜ್ಜಾ ಟ್ರೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ನಮ್ಮಮ್ಮಗೆ ಟ್ರೈ ಮಾಡೋಕ್ಕೆ ಕೊಟ್ಟೆ. ಸೊ ನಮ್ಮಮ್ಮ ಟ್ರೈ ಮಾಡಿಬಿಟ್ಟು ಏನಂತ ಹೇಳ್ತಾರೆ ಅಂದರೆ, ಯಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು. ಬಟ್ ಡಿ-ಮಾರ್ಟ್ ಪಿಜ್ಜಾಸ್ ತುಂಬ ಬೆಟರ್ ಅಂತ ಅನ್ನಿಸ್ತು. ಯಾಕಂತಂದರೆ ಕಂಪ್ಯಾರೇಟಿವ್ ಟು ಬೇರೆ ಕಡೆ ತುಂಬ ಫ್ರೆಶ್ ಆಗಿತ್ತು. ಏನಾದ್ರು ಡಿ-ಮಾರ್ಟ್ ಅವರು ಪಿಜ್ಜಾ ಡೆಲಿವರಿ ಅಂತ ಸ್ಟಾರ್ಟ್ ಮಾಡಿದ್ರೆ ಬೇರೆಯವರಿಗೆ ಒಳ್ಳೆಯ ಕಾಂಪಿಟೇಷನ್ ಕೊಡ್ತಾರೇನೋ ಅಂತ ಅನ್ನಿಸ್ತು ನನಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಲಕ್ಷ್ಮಿ ನೋಡಿದ್ರೆ ಟಾಪಲ್ಲಿ ಕೂತಿದ್ರು. ಮನೆಗೆ ಹೋಗೋಣ ಅಂತ ಬರುವಾಗ ಅವ್ರು ನಾನು ಇಳಿಸ್ಕೊಂಡು, ಅಂದರೆ ನಮ್ಮ ಕಾರ್ ಟಾಪಲ್ಲಿತ್ತು, ಅದು ನಾನು ಕೆಳಗಡೆ ಇಳಿಸ್ಕೊಂಡು ನಾವು ಬಂದ್ವಿ. ಮನೆಗೆ ಸಿಗೋಣ ಮತ್ತೆ ಬಾ.